ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಇಲ್ಲಿ ಎಲ್ಲ ಪ್ಲಾನ್ನ ಮಾಡ್ಕೊಂಡಿರ್ತಾರೆ ಸಾವಿತ್ರಿ. ಈ ಕಡೆ ಶಿವರಾಮೇಗೌಡರು ಅಲ್ಲ ಕಣ್ಲ ಗೋವಿಂದ, ಕಾಟ್ಲೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡವನೋ ಏನೋ, ಒಟ್ಟಿನಲ್ಲಿ ನಮ್ಮ ಭದ್ರನ ಬಿಟ್ಟು ಇರಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ಅಜ್ಜಿ, ಲೇ ಶಿವರಾಮ ಬಂದೇ ಬರ್ತಾನೆ ನೋಡ್ತಾ ಇರು, ಅವನಿಗೆ ನಮ್ಮ ಭದ್ರನ್ ಬಿಟ್ಟು ಇರಕ್ಕೆ ಆಗಕ್ಕಿಲ್ಲ ಅಂಟಮ್ಮ ಅಂತ ಓಡಾಡ್ಕೊಂಡಿರ್ತಾನೆ. ಬರ್ತಾನೆ ಬಿಡು, ಸಿಟ್ಟೆಲ್ಲ ತಣದ್ಮೇಲೆ ವಾಪಸ್ ಇಲ್ಲಿಗೆ ಬರ್ತಾನೆ ಅಂತ ಅಜ್ಜಿ ಹೇಳ್ತಾರೆ. ಅದು ಸರಿನೇ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಸಾವಿತ್ರಿ ಕೂಡ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತಾರೆ. ಏಯ್ ವಿದ್ಯಾ, ನೀನು ಊಟ ಹಾಕಿಸ್ತೀಯಾ? ಅದೇ ಊಟ ಹಾಕಿಸ್ತೀಯಾ ಅಂತ ನೋಡಿಸ್ತೀನಿ. ನಾನು ಬಾಡೂಟನೇ ರೆಡಿ ಮಾಡ್ಕೊಂಡಿದ್ದೀನಿ ಕಣೆ, ನಿನ್ನ ಊಟಕ್ಕೆ ಯಾರು ಬರಬಾರ್ದು ಹಾಗೆ ಮಾಡ್ತೀನಿ ಅಂತ ಈ ಕಡೆ ಸಾವಿತ್ರಿ ದೊಡ್ಡದಾಗಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನು ಕೇಳಿಸಿಕೊಂಡ ಚಂಪಾ ಈ ಕಡೆ ವಿದ್ಯಾಗೆ ಹೇಳ್ತಾರೆ. ವಿದ್ಯಾಕ್ಕ, ಅದು ಏನಾಯಿತು ಅಂದರೆ ಈ ಕಡೆ ನೀನು ಮುಯಿ ಊಟ ಮಾಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಈ ಕಡೆ ಸಾವಿತ್ರಿ ಅತನು ಕೂಡ ಬಾಡೂಟ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಹುಷಾರಾಗಿರು ಅಂತ ಚಂಪಾ ಹೇಳ್ತಾರೆ. ಆಗ ವಿದ್ಯಾಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಈ ಕಡೆ ಸಾವಿತ್ರಿ ಬಂದ್ಬಿಟ್ಟು, ಅಣ್ಣ ನೀನು ಹುಷಾರಾಗುತ್ತೆ ಅಂತ ನಾನೊಂದು ಹರಕೆ ಮಾಡ್ಕೊಂಡಿದ್ದೀನಿ, ನಾನು ಬಾಡೂಟ ಹಾಕ್ತೀನಿ ಅಂತ ಹೇಳ್ಕೊಂಡಿದ್ದೀನಿ ದೇವ್ರ ಮುಂದೆ ಅಂತ ಸಾವಿತ್ರಿ ಹೇಳ್ತಾರೆ. ಬೇಕು ಅಂತಾನೆ ಸಾವಿತ್ರಿ ಪ್ಲ್ಯಾನ್ ಮಾಡಿರ್ತಾರೆ. ಆಗ ಶಿವರಾಮೇಗೌಡರು, ಸರಿ ಹಾಗಾದರೆ ಯಾವಾಗ ಅದು ಅಂತ ಕೇಳ್ತಾರೆ. ಅಯ್ಯೋ ಅಣ್ಣ, ನಾಳೆನೇ ಅಂತ ಹೇಳ್ತಾರೆ. ಸರಿ ಕಣವ, ಎಲ್ಲ ಒಳ್ಳೇದೇ ಆಗಲಿ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ಪಕ್ಕದಲ್ಲೇ ವಿದ್ಯಾ ಮುಯಿ ಊಟ ನಡೀತಾ ಇದ್ರೆ ಈ ಕಡೆ ಬಾಡೂಟಕ್ಕೆ ಭರ್ಜರಿಯಾಗಿ ತಯಾರು ಮಾಡ್ಕೊಂಡಿರ್ತಾರೆ ಸಾವಿತ್ರಿ. ಎಲ್ಲರೂ ಕೂಡ ಬಾಡೂಟಕ್ಕೆ ಹೋಗ್ತಾ ಇರ್ತಾರೆ. ಈ ಕಡೆ ಮುಯಿ ಊಟಕ್ಕೆ ಯಾರು ಕೂಡ ಬರ್ತಾ ಇರಲ್ಲ. ಅದನ್ನು ನೋಡಿ ಭದ್ರ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊತಾರೆ. ಈ ಕಡೆ ಶಿವರಾಮೇಗೌಡರಿಗೆ ವಿದ್ಯೆನ ಮೇಲೆ ತುಂಬಾ ಕನಿಕರ ಇರುತ್ತೆ. ಆದರೂ ಪಾಪ ವಿದ್ಯಾ ತುಂಬ ಕಷ್ಟಪಡ್ತವಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡರು ವಿದ್ಯಾನ ಮುಯಿ ಊಟಕ್ಕೂ ಕೂಡ ಜನರು ಬರುವ ಹಾಗೆ ಮಾಡ್ತಾರೆ. ಕೊನೆಗೂ ವಿದ್ಯಾಗೆ ಶಿವರಾಮೇಗೌಡರಿಂದ ಸಹಾಯ ಆಗುತ್ತೆ. ಎಲ್ಲರೂ ಕೂಡ ಮುಯಿ ಊಟಕ್ಕೆ ಬಂದು ದುಡ್ಡನ್ನು ಬಾಳೆ ಎಲೆ ಅಡಿ ಇಟ್ಟು ಹೋಗಿರ್ತಾರೆ. ಆಗ ಈ ಕಡೆ ಸಾವಿತ್ರಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಅವಳಿಗೆ ಯಾರು ಊಟಕ್ಕೆ ಬರಬಾರ್ದು ಅಂದ್ಕೊಂಡಿದ್ದೆ, ಎಲ್ಲ ನನ್ನ ಪ್ಲಾನು ಹಾಳಾಯಿತು ಅಂತ ಸಾವಿತ್ರಿ ಅಂದ್ಕೊಂಡಿದ್ರೆ ಈ ಕಡೆ ವಿದ್ಯಾ ದುಡ್ಡನ್ನು ಲೆಕ್ಕ ಹಾಕ್ತಾರೆ. ಅಪ್ಪ ದೇವರೇ, ತುಂಬಾ ಖುಷಿ ಆಗ್ತಾ ಇದೆ. ಕೊನೆಗೂ ದೇವರು ನನ್ನ ಕಡೆ ಇದ್ದಾನೆ ಅಂದರೆ ಇದಕ್ಕೆ ಸಾಕ್ಷಿ. ದುಡ್ಡು ಕೊನೆಗೂ ನನಗೆ ಆಗೋಯ್ತು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅದೇ ರೀತಿ ವಿದ್ಯಾನ ನೋಡಿ ವಿದ್ಯಾ ತಾಯಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ವಿದ್ಯಾ ಓದೋಕ್ಕೆ ದುಡ್ಡು ಅಡ್ಜಸ್ಟ್ ಆಗೇ ಬಿಡುತ್ತೆ. ಅದನ್ನು ನೋಡ್ತಾ ತುಂಬಾ ಖುಷಿ ಪಡ್ತಾರೆ ವಿದ್ಯಾ. ಅದೇ ರೀತಿ ಮೆಡಿಕಲ್ ಸೀಟ್ಗೆ ಕೂಡ ದುಡ್ಡನ್ನು ಕಟ್ಟು ಬರ್ತಾರೆ. ತುಂಬಾ ಖುಷಿ ಆಗ್ತಾ ಇದೆ ಅಂತ ಅಲ್ಲೇ ಕೂತ್ಕೊಂಡಾಗ ವಿದ್ಯಾನ ಕರೀತಾರೆ. ಆಗ ವಿದ್ಯಾ ಹೋಗ್ಬಿಟ್ಟು ದುಡ್ಡನ್ನು ಕಟ್ಬಿಡ್ತಾರೆ. ಅಪ್ಪ ದೇವರೇ, ಇನ್ಮೇಲೆ ಯಾವ ತೊಂದರೆನೂ ಇಲ್ಲ, ನಾನು ಮೆಡಿಕಲ್ ಸೀಟ್ ಓದ್ತಾ ಇದ್ದೀನಿ, ನಾನು ಓದಿದ ಮೇಲೆ ಸಾನೇ ದುಡ್ಡನ್ನು ಸಂಪಾದನೆ ಮಾಡ್ತೀನಿ ಮಗ, ನಿನ್ನನ್ನು ಹೇಗೆ ಬೆಳೆಸ್ತೀನಿ ನೋಡ್ತಾ ಇರು. ನಿಮ್ಮ ಮನೆಯವ್ರು ಎಲ್ಲರೂ ಕೂಡ ನನ್ನನ್ನು ಹೊರಗಡೆ ಹಾಕಿದಾರಲ್ಲ, ನಾನು ಎಂತೋಳು ಅಂತ ತೋರಿಸ್ತೀನಿ, ನೀನು ಒಬ್ಬನು ನನ್ನ ಜೊತೆಯಲ್ಲಿದ್ದರೆ ಸಾಕು ಅಂತ ವಿದ್ಯೆ ತನ್ನ ಹೊಟ್ಟೆನ ಮುಟ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಸಾವಿತ್ರಿ ಅಂತೂ ತುಂಬಾ ಕೋಪ ಮಾಡ್ಕೊತಾರೆ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದ್ಬಿಡ್ತಲ್ಲ, ಈ ವಿದ್ಯೆಗೆ ಯಾರು ಕೂಡ ಮುಯಿ ಊಟಕ್ಕೆ ಬರಬಾರ್ದು ಅಂದ್ಕೊಂಡಿದ್ದೀನಿ, ಇವಳು ದುಡ್ಡು ಸಂಪಾದನೆ ಮಾಡಿಬಿಟ್ಲು, ಇವಳು ಮೆಡಿಕಲ್ ಓದ್ತಾಳೆ ಕಣೆ, ವಿನಂತಿ ಏನು ಮಾಡೋದು ಈಗ ಅಂತ ಹೇಳ್ತಾ ಇರ್ತಾರೆ. ಅಮ್ಮ, ನನಗೂ ಕೂಡ ಅದೇ ಅನುಮಾನ, ಅವಳು ಖಂಡಿತವಾಗ್ಲೂ ಛಲಗಾತಿ, ಅವಳು ಮಾಡಬೇಕಂದದನ್ನು ಮಾಡ್ತಾಳೆ ಅವ್ವ ಅಂತ ಈ ಕಡೆ ವಿನಂತಿ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ, ಇಲ್ಲ ಇದು ಒಂದು ಹೋದರೆ ಏನು, ಇನ್ನೂ ಸುಮಾರು ದಾರಿ ಇದೆ, ಯಾವುದೇ ಕಾರಣಕ್ಕೂ ಅವಳು ಮೆಡಿಕಲ್ ಕೂಡ್ದು ಅಂತ ಸಾವಿತ್ರಿ ಅನ್ಕೊತಾ ಇರ್ತಾರೆ. ಈ ಕಡೆ ಈಶ್ವರಿ ಅಂತೂ ತುಂಬಾ ಖುಷಿಯಾಗಿರ್ತಾರೆ. ಕೊನೆಗೂ ನನ್ನ ಮಾತು ಭದ್ರ ಕೇಳವನೆ, ಭದ್ರ ಡಿವೋರ್ಸ್ ಕೊಡೋಕ್ಕೆ ಒಪ್ಕೊಂಡ್ಬಿಟ್ಟವನೆ, ಇಷ್ಟು ಸಾಕು ನನಗೆ. ಏಯ್ ಮೂರಡಿ, ನನಗೆ ಚಾಲೆಂಜ್ ಮಾಡ್ತೀಯಾ? ಈಗ ನೋಡು, ನಿನ್ನ ಭದ್ರ ನಿನಗೆ ಶಾಶ್ವತವಾಗಿ ದೂರ ಇಟ್ಬಿಡ್ತಾನೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಈ ಮನೆ ತವ ಬರೋಕ್ಕೆ ಆಗಲ್ಲ ಅಂತ ಈಶ್ವರಿ ನಗ್ತಾ ಇರ್ತಾರೆ. ಅಲ್ಲ, ಈ ಶಿವರಾಮೇಗೌಡನ ಹೇಗೆ ಆಟ ಆಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತೈತೆ ನನಗೆ. ನನ್ನ ಮಗ ಸುವಾಸನ ಮನೆಯಿಂದ ಹೊರಗಡೆ ಹಾಕಿದಾರಲ್ಲ, ಈಗ ಇವ್ರ ಮಗನಿಗೆ ದಿನ ನೋವಾಗುವ ಹಾಗೆ ನಾನು ಮಾಡ್ತೀನಿ ಅಂತ ಈಶ್ವರಿ ಅಂದ್ಕೊಂಡು ನಗ್ತಾ ಇರ್ತಾರೆ. ಈ ಕಡೆ ವಿದ್ಯಾ ಮಲಗಿರ್ತಾರೆ. ವಿದ್ಯಾ ಹತ್ರ ಭದ್ರ ಬಂದ್ಬಿಟ್ಟು, ಏನಮ್ಮಿ ನಿನಗೆ ನನ್ನ ನೋಡ್ಬೇಕು ಅನ್ನಿಸ್ತಾನೆ ಇಲ್ವಾ, ಯಾಕೆ ಹಿಂಗೆ ಮಾಡ್ತೀಯಾ, ನನ್ನ ಮಗ ಹೇಗೇನೆ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇರ್ತಾರೆ. ಆಗ ವಿದ್ಯಾ, ಗೌಡ್ರೆ
ಚೆನ್ನಾಗವನೆ ಗೌಡ್ರೆ, ನೋಡಿ ನನ್ನ ಹೊಟ್ಟೆ ಮುಟ್ಟು ನೋಡಿ ಗೌಡ್ರೆ, ನೋಡಿ ನಿಮಗೋಸ್ಕರನೇ ಕಾಯ್ತಾ ಇದ್ದಾನೆ ಅಂತ ಈ ಕಡೆ ವಿದ್ಯಾ ಹೇಳ್ತಾ ಇರ್ತಾರೆ. ಇಲ್ಲ ವಿದ್ಯಾ, ಈಗಾಗಲೇ ನನಗೆ ಅವ್ವನೇ ಬೇಕು ಅಂತ ನಿನಗೆ ಗೊತ್ತಲ್ವಾ, ಮತ್ತೆ ಅಪ್ಪನ ಬಗ್ಗೆ ಯಾಕೆ ಹೇಳ್ತೀಯಾ? ಯಾವುದೇ ಕಾರಣಕ್ಕೂ ಮಗ ಅಲ್ಲ, ಮಗಳೇ ಹುಟ್ಟೋದು. ಮಗಳೇ, ಅವ್ವ ಆದಷ್ಟು ಬೇಗ ಬಾ ಅವ್ವ. ವಿದ್ಯಾ, ನನ್ನ ಮಗನ ಚೆನ್ನಾಗಿ ನೋಡ್ಕೊತೀಯಲ್ಲ ಅಂತ ಇಲ್ಲಿ ಭದ್ರ ಹೇಳಿ ವಿದ್ಯಾ ಕೆನ್ನೆಗೆ ಮುತ್ತು ಕೊಡ್ತಾರೆ. ಹ್ಞೂ ಗೌಡ್ರೆ ಅಂತ ಹೇಳಿ ವಿದ್ಯಾ ತಿರುಗಿ ನೋಡೋರೊಳಗೆ ಭದ್ರನೇ ಇರಲ್ಲ. ಇದೆಲ್ಲ ವಿದ್ಯಾ ಕನಸಾಗಿರುತ್ತೆ. ಕನಸ? ಹಾಗಾದರೆ ಗೌಡ್ರು ಯಾಕೆ ಬರ್ತಾರೆ? ಗೌಡ್ರು ಬರಲ್ಲ. ಅವರಿಗೆ ನನ್ನ ಮೇಲೆ ಇನ್ನೂ ಅನುಮಾನ ಐತೆ. ನನ್ನ ಅನುಮಾನನ ಕ್ಲಿಯರ್ ಮಾಡಲೇಬೇಕು. ನಾನು ಅವ್ರಿಗೆ ಅಂಟಿರೋ ಆ ಅನುಮಾನನ ನಾನು ಹರಿಸ್ತೀನಿ. ನಾನು ಟೆಸ್ಟ್ ಮಾಡ್ತೀನಿ. ಮಗು ಗೌಡ್ರದ್ದ ಅಲ್ವಾ ಅಂತ ಅವರಿಗೆ ಗೊತ್ತಾಗುತ್ತೆ. ಅನಾವಶ್ಯಕವಾಗಿ ಒಂದು ಹೆಣ್ಣಿನ ಮೇಲೆ ಈ ರೀತಿ ಅನುಮಾನ ಪಡೋದು ತಪ್ಪು. ಗೌಡ್ರೆ ನೋಡ್ತಾ ಇರಿ, ನಿಮಗೆ ಟೆಸ್ಟ್ ಮಾಡಿದ ಮೇಲೆ ನಿಜ ಗೊತ್ತಾಗೇ ಆಗುತ್ತೆ. ಆವಾಗ ನೀವೇ ಬಂದು ನನ್ನ ಕರೆದ್ರು ನಾನು ಮಾತ್ರ ಬರೋಕ್ಕಿಲ್ಲ ಅಂತ ವಿದ್ಯಾ ತನ್ನ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಈ ಕಡೆ ಈಶ್ವರಿ ಅಂತೂ ಬಾವಾ ವಿದ್ಯಾಗೆ ಡಿವೋರ್ಸ್ ನೋಟಿಸ್ ಕಳಿಸ್ಬೇಕಿತ್ತಲ್ವಾ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಅಲ್ಲ ಕಣಮ್ಮ, ನಮ್ಮ ಭದ್ರ ಯಾಕೋ ಮುನಿಸ್ಕೊಂಡವನೆ, ಅವನು ನಿಜವಾಗ್ಲೂ ಮನಸ್ಸಿಂದ ಮಾತಾಡಿಲ್ಲ ಅಂತ ನನಗೆ ಅನ್ನಿಸ್ತೈತೆ. ಆದರೂ ವಿದ್ಯನಿಗೆ ಡಿವೋರ್ಸ್ ಕೊಡೋದು ನನಗೆ ಯಾಕೋ ಸರಿ ಇಲ್ಲ ಕಣವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಬಾವಾ, ಏನು ಮಾತಾಡ್ತಾ ಇದ್ದೀರಾ? ಅಲ್ಲ, ಭದ್ರನೇ ತಾನೇ ನಿಮ್ಮ ಮುಂದೆ ಹೇಳಿದ್ದು ಅವಳು ಸವಾಸನೆ ಬೇಡ, ಅವಳು ನನಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದಂತಾನೆ. ಇನ್ನೂ ಲೇಟ್ ಮಾಡಿ ಏನು ಪ್ರಯೋಜನ ಬಾವ? ನನ್ನ ಮಾತು ನಂಬಿ ನಮ್ಮ ಭದ್ರನ ಜೀವನ ಹಾಳಾಗ್ತೈತೆ ಮಾವ. ನಮ್ಮ ಭದ್ರಂಗೆ ಆದಷ್ಟು ಬೇಗ ಒಂದು ಹುಡುಗಿನ ಕರೆಸಿ ಮದುವೆ ಮಾಡಿಬಿಡೋಣ ಅಂತ ಈ ಕಡೆ ಈಶ್ವರಿ ಇಲ್ಲದ ಸಲ್ಲದನ್ನು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಮೋಹನ ಅಂತೂ ತುಂಬಾ ಶಾಕ್ ಆಗ್ತಾರೆ. ಅಯ್ಯೋ ದೇವ್ರೆ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು, ಭದ್ರ ವಿದ್ಯಾ ಖುಷಿಯಾಗಿರಬೇಕು ಅಂತ ಮೋಹನ ಅನ್ಕೊತಾ ಇರ್ತಾರೆ. ಈ ಕಡೆ ಸಾವಿತ್ರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ವಿನಂತಿ, ನಮ್ಮ ಪ್ಲ್ಯಾನು ಸಕ್ಸಸ್ ಕಣೆ. ವಿದ್ಯಾಗೆ ಏನಾದರೂ ಡಿವೋರ್ಸ್ ಕೊಟ್ಟರೆ ನಿನ್ನನ್ನೇ ಕಣೆ ಭದ್ರ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿ ನಗ್ತಾ ಇರ್ತಾರೆ. ಈ ಕಡೆ ಮೋಹನಗಂತೂ ತುಂಬಾ ಬೇಜಾರಾಗಿ ಈ ಕಡೆ ಭದ್ರ ಹತ್ರ ಮಾತಾಡಕ್ಕೆ ಹೋಗ್ತಾರೆ. ಮಗ, ನಿನಗೆ ನನ್ನ ಮೇಲೆ ಹೆತ್ತ ತಾಯಿ ಮೇಲೆ ಪ್ರೀತಿ ಇದ್ದಷ್ಟೇ ಇದ್ದರೆ ನನ್ನ ಮಾತು ಕೇಳ್ತೀಯಾ ಅಂತ ಕೇಳ್ತಾರೆ. ಅಯ್ಯೋ ಅವ್ವ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಇಲ್ಲ ಕಣಪ್ಪ, ವಿದ್ಯಾ ತುಂಬ ಒಳ್ಳೆಯವಳು, ಅವಳು ತಪ್ಪು ಮಾಡಿಲ್ಲ ಕಣೋ, ನನ್ನ ಮಾತು ಕೇಳು, ವಿದ್ಯಾನ ಕ್ಷಮಿಸಿ ಕರ್ಕೊಂಡು ಬಾ, ಯಾವುದೇ ಕಾರಣಕ್ಕೂ ಅವಳಿಗೆ ಡಿವೋರ್ಸ್ ಕೊಡಬೇಡ ಅಂತ ಮೋಹನ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅವ್ವ, ಏನು ಮಾತಾಡ್ತಾ ಇದ್ದೀರಾ? ಅವಳು ಎಂತವಳು ಅಂತ ಗೊತ್ತಿದ್ದು ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ತಲೆನೂ ಕೆಡಿಸಿದಾಳ ಅವಳು ಅಂತ ಈ ಕಡೆ ಭದ್ರ ಹೇಳ್ತಾರೆ. ಹಾಗೆ ಹೇಳ್ಬೇಡ ಭದ್ರ, ನನ್ನ ಮಾತು ಕೇಳು ಅಂತ ಈ ಕಡೆ ಮೋಹನ್ ಅವರು ಬೇಜಾರಿಂದ ಹೇಳ್ತಾ ಇರ್ತಾರೆ. ಒಂದೇ ಒಂದ್ಕಿತ ಯೋಚನೆ ಮಾಡು ಭದ್ರ, ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಮೋಹನ ಹೋಗ್ತಾರೆ. ಆಗ ಭದ್ರ ಇಲ್ಲಿ ವಿದ್ಯಾ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ವಿದ್ಯಾ ತುಂಬ ಒಳ್ಳೆಯವಳು, ಆದರೆ ಹೀಗಾಗಕ್ಕೆ ಹೇಗೆ ಸಾಧ್ಯ? ನನಗೆ ಮೋಸ ಮಾಡಿದ್ದಾಳೆ ಅಂತ ಭದ್ರ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಭದ್ರ ಅವರು ವಿದ್ಯೆನ ಹಳೆ ನೆನಪೆಲ್ಲ ನೆನಪು ಮಾಡ್ಕೊತಾ ಇರ್ತಾರೆ. ಭದ್ರಗೆ ವಿದ್ಯೆ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಖಂಡಿತವಾಗ್ಲೂ ವಿದ್ಯೆಗೆ ಕೊಡಲು ಹಿಂದೇಟು ಹಾಕೇ ಬಿಡ್ತಾರ ಭದ್ರ. ಈಶ್ವರಿ ಪ್ಲಾನು ಉಲ್ಟಾಗೆ ಹೋಗುತ್ತಾ. ವಿದ್ಯೆನ ಮತ್ತೆ ಕರ್ಕೊಂಡು ಬರ್ತಾರ. ವಿದ್ಯೆ ಹೊಟ್ಟೆಲಿರೋ ಮಗು ತಂದೆ ಅಂತ ಗೊತ್ತಾಗೆ ಹೋಗುತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.